ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋ ಹೊಸ ಲಾಗಕ್ಕೆ ಎಲ್ಲರಿಗೂ ಸ್ವಾಗತ. ಹಂಗ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದ್ರೆ, ಪ್ರತಿ ವರ್ಷ ನಮ್ಮ ಅತ್ತೆ ಮನ್ಯಾಗ ಗಣಪತಿ ತರ್ತೀವಿ. ಪ್ರತಿ ಸಲ ಬಂದಾಗೂ ನಾವು ಅಷ್ಟು ವಿಚಾರ ಮಾಡಿಲ್ಲ. ನಮ್ಮ ಅತ್ತಿಗಳು ಯಾವಾಗ ಎಷ್ಟು ವರ್ಷದಿಂದ ಗಣಪತಿ ತರ್ತಾರೋ, ಯಾಕೆ ತರ್ತಾರೋ ಅನ್ನೋದು ಗೊತ್ತಿಲ್ಲ, ಯಾವಾಗ ಸ್ಟಾರ್ಟ್ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ಅವ್ರನ್ನ ಅಭಿಪ್ರಾಯ ಕೇಳ್ಬೇಕಂತ ಅನ್ಕೊಂಡನು. ನೋಡೋಣ, ನೆಕ್ಸ್ಟ್ ಮುಂದೆ ಅವ್ನು ಮಾತಾಡ್ತಾನು. ಮೊದಲನೇಗೆ ನಮ್ಮ ಅತ್ತಿನ ನೋಡ್ರಿ ಇವ್ರ. ನಮಸ್ಕಾರ ಎಲ್ಲರಿಗೂ. ನೆಕ್ಸ್ಟ್ ನಮ್ಮ ಹಳ್ಯಾಗಳು ಅದಾರು, ಅವ್ರನ್ನೂ ಮಾತಾಡ್ಸೋನು. ಯಾಕಂದ್ರೆ ಅವರು ಭಾಳ ವರ್ಷದಿಂದ ಅವರ ಮಾಡ್ಕೊತ ಬಂದವರು. ನಾವು ರೀಸೆಂಟಾಗಿ ಒಂದು 2-3 ವರ್ಷದಿಂದ ಬರತ್ತೇವೆ ಇಲ್ಲಿ. ನೋಡೋಣ, ನೆಕ್ಸ್ಟ್ ಅವ್ರನ್ನೂ ಮಾತಾಡ್ತಾನು ಬರ್ರಿ. ಇವ್ರ ನೋಡ್ರಿ ನಮ್ಮ ಅತ್ತಿ ಮಗ, ದೊಡ್ಡ ಮಗ ಸೂರಜ್ ಅಂತೇಳಿ. ಹೇಳ್ರಿಪ್ಪ, ನಿಮ್ದು ಗಣಪತಿ ವಿಶೇಷ ಏನೇನು? ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಆರೋಗ್ಯ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ಗಣೇಶ ಕಾಪಾಡಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತೀವಿ. ಇದು ನಿಮ್ಮ ಗಣಪತಿ ತರಕತ್ತು ಎಷ್ಟು ವರ್ಷ ಐತ್ರಿ? ಯಾವಾಗಿಂದ ತರಕತ್ರಿ? ಮತ್ತು ಪವನ, ನೀವು ಗಣಪತಿ ತರಕತ್ತು ಎಷ್ಟು ವರ್ಷ ಆಯ್ತು? ಮೊದಲನೇದಾಗಿ ಈ ಮನ್ಯಾಗ ನಾವೇನ ಗಣಪತಿ ಕುಣಿಸಿ ಅಂತ ಎಲ್ಲರೂ ಮಾತಾಡ್ತಾರ ಬಡ್ಡಿಂದ್ರ. ಬಟ್ ಅದ್ರ ರಿಯಲ್ ಸತ್ಯ ಏನಂದ್ರ, ನಮ್ಮ ಮನ್ಯಾಗ ಕುಣ್ಸಾಕತ್ ಇಂದಿಗೆ 6ರಿಂದ 7 ವರ್ಷ ಆಗಕ್ ಬಂತು. ನಮ್ಮ ಮನ್ಯಾಗ ಮೊದಲು ಕುಣಿಸಿರಲಿಲ್ಲ ಗಣಪತಿ ನಾವು. ಯಾಕಪ್ಪ ಕುಣಿಸಿರಲಿಲ್ಲ ಅಂದ್ರ, ನಮ್ಮ ಏನ ಚವಾನ್ ಗಡ್ಡಿ ಐತಲ್ಲ, ನಮ್ಮ ಚವಾನ್ ಗಡ್ಡ್ಯಾಗ ಯಾರ ಮನ್ಯಾಗೂ ಮೊದಲು ಗಣಪತಿ ಯಾರು ಕುಣಿಸಿರ್ಲಿಲ್ಲ. ಆ ಒಂದು ಆಚರಣೆ ಇರ್ಲಿಲ್ಲ. ಏನ್ ಸುಮ್ಮ ಓಣ್ಯಾನ ಗಣಪತಿ ಹೋಗೋದು, ಕೈ ಮುಗಿದು ಅಲ್ಲೇ ಪ್ರಸಾದ ಕೊಡೋದು ಮಾಡೋದು, ಈ ತರ ಒಂದು ಪದ್ಧತಿ ಇತ್ತು. ನಮ್ಮ ತಾತನ ಮಗ ಗಣೇಶ್ ಅಂತ ಅದಾನ. ಅವನ ಇದ ತಿಂಗಳ ಗಣೇಶ ಚತುರ್ಥಿಯಿಂದ ಅವ ಹುಟ್ಟತಾನ. ಹಿಂಗಾಗಿ ಆ ಒಂದು ಇದ್ರಲೆ ಆ ಒಂದು ಸಂತೋಷದಿಂದ ಆ ವರ್ಷ ಏನೈತಿ, ಗಣೇಶ ಚತುರ್ಥಿ ನಾವು ಮನ್ಯಾಗ ತರಬೇಕು, ಮಾಡ್ಬೇಕು, ಪೂಜಾ ಮಾಡ್ಬೇಕು ಅಂತ ಹೇಳಿ ನಮ್ ಹಿರಿಯರ್ ಏನ್ ಮಾಡ್ತಾರ, ಯೋಚನೆ ಮಾಡಿ ಆ ವರ್ಷದಿಂದ ಗಣೇಶ ತರಕ್ ಸ್ಟಾರ್ಟ್ ಮಾಡ್ತಾರ. ನಮ್ಮ ದೊಡ್ಡಪ್ಪ ಮನಿ ಏನೈತಿಲ್ಲ, ಅದು ದೊಡ್ಡ ಮನಿ. ನಾವೆಲ್ಲರೂ ಮೊದಲು ಅಲ್ಲೇ ಒಟ್ಟಾಗಿದ್ವಿ, ಎಲ್ಲರೂ ಕೂಡಿ ಕುಟುಂಬ ಆಗಿತ್ತು ನಮ್ದ. ಹಿಂಗಾಗಿ ನಮ್ ದೊಡ್ಡಪ್ಪ ಅವ್ರ ಅವಾಗಿದ್ರೆ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿರು. ಅವ್ರು ಏನಿಲ್ಲ ಅಂದ್ರೂ ಬಾಳ ವರ್ಷದಿಂದ ತರಾಕದ ಗಣಪತಿ. ನಾವು ಎಲ್ಲ ಅಲ್ಲೇ ಕೈ ಜೋಡಿಸಿದ್ವಿ. ನಮ್ಮ ತಾತನ ಮಗ ಗಣೇಶ್ ಅಂತ ಏನ್ ಹುಡ್ತಾನ, ಆ ವರ್ಷದಿಂದ ಎಲ್ಲಾರು ಗಣಪತಿ ತರಬೇಕು ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿ ಗಣಪತಿ ತರ್ತಾರ. ನಮ್ಮ ಅಪ್ಪಾರ ಅದಕ್ಕ ರೊಕ್ಕ ಹಾಕಿ ಸಂತೋಷದಿಂದ ಗಣಪತಿ ತರ್ತಾರ. ಆಗಿಂದ ಹಿಡ್ಕೊಂಡ್ರೆ ನಮ್ ದೊಡ್ಡಪ್ಪ ಮನ್ಯಾಗ ನಮ್ಮ ಅಪ್ಪಾರ ರೊಕ್ಕ ಕೊಡೋದು ಮಾಡೋದು ಅಂದ್ರೆ ಓಡಾಡೋದು ಮಾಡೋದೆಲ್ಲ ನಮ್ಮ ಅಪ್ಪಾರ ಮಾಡ್ತಿದ್ರ. ಹಿಂಗಾಗಿ ನಾವು ಎಲ್ಲ ಕೂಡು ಕುಟುಂಬ ಇತ್ತಲ್ಲ, ಹಿಂಗಾಗಿ ನಾವು ಎಲ್ಲ ಅಲ್ಲಿ ಹೋಗೋದು, ಮಾಡೋದು, ಎಲ್ಲಾರು ಕೂಡಿ ಅಡಿಗೆ ಮಾಡೋದು, ಅವಂತರ ಸಂತೋಷ. ಆಗಿನ ಟೈಮ್ಗ ಅದೊಂಥರ ಸಂತೋಷದ ಮೆಮರೀಸ್ಗಳು ಅವ. ಎಲ್ಲರೂ ಕೂಡಿ ಮಾಡೋದು, ಮಾಡೋದು. ನನಗ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸ್ಟಾರ್ಟಿಂಗ್ ಅವ್ರು ಎಷ್ಟ್ ರೊಕ್ಕ ಕೊಟ್ಟ ಗಣಪತಿ ತಂದ್ರು ಏನು ಗೊತ್ತಿಲ್ಲ. ಆದ್ರ ಬಾಳ ವರ್ಷ ತಂದಿರ. ಆಮೇಲೆ ಬರ್ತಾ ಏನಾಯ್ತು, ನಮ್ ದೊಡ್ಡಪ್ಪ ಅವ್ರಿಗೆ ಒಂದ್ ಸ್ವಲ್ಪ ಆರೋಗ್ಯದಾಗ ಒಂದ್ ಸ್ವಲ್ಪ ಏರ್ಪೇರ್ ಆಗ್ಲಿ ಇಂಥದೆಲ್ಲ ಸಂಭವಿಸ್ತು. ಹಿಂಗಾಗಿ ಅವ್ರ ಏನ್ ಮಾಡ್ರ, ಊರ್ ಬಿಟ್ಟು ಹೋದ್ರು. ಊರ್ ಬಿಟ್ಟು ಹೋಗೋಣ, ಅವ್ರು ಆಗ ಬರ್ತಾರ ಈಗ ಬರ್ತಾರ ಅಂತ ನಾವು ವೇಟ್ ಮಾಡತ್ತಿದ್ವಿ. ವೇಟ್ ಮಾಡ್ಕೊಂತ ಗಣೇಶ ಚತುರ್ಥಿ ಬಂತು. ಆಮೇಲೆ ನಾವು ನಮ್ ದೊಡ್ಡಪ್ಪ ಅವ್ನ ಕೇಳಿದ್, ಹಿಂಗ ಗಣೇಶ ಚತುರ್ಥಿ ಹಿಂಗ್ ಬಿಡಾಕ್ ಬರಲ್ಲ, ಮತ್ ತರಾಕ ಬೇಕು, ಮತ್ ಹೆಂಗ ಏನ ಬರ್ತೀರಿ ಅಂತ ಕೇಳಿದ್ವು. ಅವ್ರು ಇಲ್ಲ, ಮತ್ ಈಗ ಸದ್ಯಕ್ಕೇನ್ ಬರಾಕ್ ಹೋಗಲ್ಲ, ಮತ್ ಗಣೇಶ ಚತುರ್ಥಿ ಹೆಂಗೇನ್ ಕೇಳೋಣ, ಅವ್ರೇನ್ ರೆಸ್ಪಾನ್ಸ್ ಮಾಡಿಲ್ಲ. ಹಿಂಗಾಗಿ ನಾವ್ ಕೇಳ್ಕೊಂಡ್ ಬಂದು, ಹೆಂಗ್ರಿ ಏನ ಮತ್ ಅವ್ರು ತರಂಗಿಲ್ಲ ಅನ್ನತಾರ, ಮತ್ ಎಷ್ಟಾದ್ರೂ ದೊಡ್ಡ ಮನಿ, ಮತ್ ಹೆಂಗ ಏನ್ ಮಾಡೋ ಅಂತ ಕೇಳಿದಾಗ ಅವ್ರ ಏನಂದ್ರು, ಆಯ್ತು ಅವ್ರು ತರ್ಲಿಲ್ಲ ಅಂದ್ರ ನಿಮ್ಮ ಏನ್ ಗಡ್ಡಿ ಇದ್ಲ, ಚವನ್ ಗಡ್ಡಿ ಏನೈತಿ, ನೀವ್ ಯಾರಾದ್ರೂ ತರ್ಬೋದು, ಇಲ್ಲ ನಿಮ್ಮ ಅಪ್ಪಾರು ತರ್ಬೋದು ಅಂದ್ರೆ ನಿಮ್ ಮನ್ಯಾಗೂ ತರ್ಬೋದು, ಇಲ್ಲ ನಿಮ್ ತಾತೆಗಳು ನಡತಿರ್ಲಿಲ್ಲ ಅವ್ರ ಮನ್ಯಾಗೂ ತರ್ಬೋದು ಅಂತ ಅಂದ್ರು. ಹಿಂಗಾಗಿ ನಾವೇನ್ ಮಾಡಿದ್ವಿ, ಆಯ್ತು ಈಗ ಏನ್ ಅವ್ರು ವರ್ಷಾನ ಕಾಲದಿಂದ ಗಣಪತಿ ತರೋದು ಮಾಡೋದು ಏನ್ ಪದ್ಧತಿ ಮಾಡ್ಕೊಂಡ್ ಬಂದಿರಲ್ಲ, ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅವ್ರು ಬರೋತನ ಅಂತ ನಮ್ಮ ತಲೆಯಾಗ ಯೋಚನೆ ಬಂತು. ನಮ್ಮ ಅಮ್ಮ ಮತ್ ನಾವು ಎಲ್ಲಾರು ಕೂಡಿ ತರ್ಬೇಕಂತ ಯೋಚನೆ ಮಾಡಿದ್ವಿ. ಅವಾಗ ನಿಮ್ಗೆ ನಿಜ ಹೇಳ್ಬೇಕಂದ್ರ, ಸ್ಟಾರ್ಟಿಂಗ್ ನಾ ಕೊಟ್ಟದ 201 ರೂಪಾಯಿ ನಾ ಗಣಪತಿ ಕೊಟ್ಟಿದ್ದೆ. 201 ಗಣಪತಿ ನಾ ಸ್ಟಾರ್ಟಿಂಗ್ ಕೊಟ್ಟದ್ದು ಈಗ 6 ವರ್ಷ 7 ವರ್ಷಕ್ಕ 2800 ಆಗಿತ್ತಂದ್ರ ಅದು ಗಣೇಶ ಕೊಟ್ಟದ ಇದಂತ ಹೇಳ್ಬೋದು. ಅದೊಂದು ಖುಷಿಯಾಗಿ ಅದೊಂದು ಇದಾನ ಅಂತ ಹೇಳ್ಬೋದು. ಯಾಕಂದ್ರೆ 201ರಿಂದ 2800 ಅಂದ್ರ ನಾನು ಇನ್ನು ಏನ್ ಗೌರ್ಮೆಂಟ್ ಇಲ್ಲ ಏನಿಲ್ಲ, ಆದ್ರೂ ಒಂದೇನೋ ಪ್ರೈವೇಟ್ ದಾಗ ದುಡ್ದು ಮಾಡು ಇಷ್ಟೊಂದು ಸೌಲಭ್ಯಗಳಾಗ್ಬೋದು, ಇಷ್ಟೊಂದು ಕೊಟ್ಟಿದೆ ಅಂತ ಆಗ್ಬಹುದು. ಇದಕ್ಕೆಲ್ಲ ಕಾರಣ ಗಣೇಶ್ ಅಂತ ಹೇಳ್ಬೋದು. ಒಟ್ಟ ನಿಮ್ ಮನೆ ಗಣಪತಿ ಕೊಟ್ಟಿದ ನಿಮ್ಗೆಲ್ಲ. ಹೌದೌದು, ಅದೊಂದೇ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರ, ನಮ್ಮ ಓಣ್ಯಾನ ಗಣಪತಿ ಎಷ್ಟು ಮನ್ಯಾನ ಗಣಪತಿಗಳು ಎಷ್ಟು ಬರ್ತಾವಲ್ಲ,
ನಮ್ಮಷ್ಟು ಗ್ರ್ಯಾಂಡ್ ಆಗಿ ನಮ್ಮಷ್ಟ ವಿಜೃಂಭಣೆಯಾಗಿ ಯಾವ ಗಣಪತಿ ಒಂದು ಬರೋಲ್ಲ. ಮಸ್ತ್ ಮಾಡ್ತೇವೆ ಅದು ಎಲ್ಲಾ ಮಂದಿ ಬರ್ತೈತಿ ನಿಮಗೆ. ಹೌದು, ಎಲ್ಲಾ ಮಂದಿ ಬರ್ತೈತಿ. ನಮ್ಮ ಗಡ್ಡು ಬಾಳ ಐತಿ, ಚವನ್ ಗಡ್ಡು ಬಾಳ ಐತಿ. ಹಿಂಗಾಗಿ ಎಲ್ಲಾರು ಬರ್ತಾರ ಮಾಡ್ತಾರ, ವಿಜೃಂಭಣೆಯಿಂದ ಆಚರಿಸ್ಕೊತೀವಿ. ಅದೇನಾಯ್ತು ನಮ್ ತಲ್ಯಾಗ ನಾವು ಇದೇನೋ ವರ್ಷ ತರ್ಬೇಕು ನಾವು ಇನ್ನ ಅದನ್ನ ಪದ್ಧತಿಯನ್ನ ವರ್ಷ ಮಾಡ್ಕೊತ ಹೋಗ್ಬೇಕಂತ ಏನಿರ್ಲಿಲ್ಲ. ನನ್ ತಲೆಗೆ ಏನತ್ತಂದ್ರ ಅವ್ರು ಬರೋತನ ಮಾಡೋನು ಅಂತ ಹೇಳಿ ಇತ್ತು. ಅವ್ರು ಬರ್ಲಿಲ್ಲ. ಒಂದ್ 5 ವರ್ಷ ಮಾಡಿ ಬಿಡೋನು ಮಾಡೋಣ ಅಂತ ಹೇಳಿ ನಮ್ಮ ತಲೆಯಾಗಿತ್ತು. ಒಂದ್ 5 ವರ್ಷ ಆದ್ಮೇಲೆ ನಾವು ಕೇಳ್ಕೊಂಡ್ ಬಂದ್ವಿ, ಇಲ್ಲ ಅದನ್ನ ಬಿಡಾಕ್ ಬರಲ್ಲ, ನಿಮ್ಗೆ ಒಳ್ಳೇದಾಗಿತ್ತು ಅಂದ್ರೆ ಅದನ್ನ ನೀವು ಕಂಟಿನ್ಯೂ ಮಾಡ್ಬಿಡ್ರಿ, ಅಂದ್ರೆ ಅದನ್ನ ಅದೇನ ಪದ್ಧತಿ ಐತ್ಲ ಅದನ್ನ ಮಾಡ್ಕೊತ ಹೋಗ್ಬಿಡ್ರಿ ಅಂತ ಹೇಳೋಣ. ಆಯ್ತಂತ ಹೇಳಿ ಹಿಂದಿಗೆ 5 ವರ್ಷ ಮುಗಿದ್ 2 ವರ್ಷ ಆದ್ರೂ ನಾವು ಗಣಪತಿ ತರಾಕತ್ತೀವಿ, ನಮ್ಮ ಮನ್ಯಾಗ ಕುಣ್ಸಾಕತ್ತೀವಿ. ಈಗ ಅಲ್ಲಿ ಎಷ್ಟ್ ನಮ್ಮ ಹಳಿ ಮನೆಗೆ ಎಷ್ಟ್ ಮಂದಿ ಕೊಡ್ತಿರಲ್ಲ ಅದ್ರಕ್ಕಿಂತ 3-4 ಪಟ್ಟು ಇಲ್ಲಿ ಕೊಡ್ತಾರೋ, ಅದೊಂದು ಸಂತೋಷ ಸುದ್ದಿ ಐತಿ. ಅಂದ್ರ ನಿಮ್ ಫಸ್ಟ್ ನಿಮ್ಮ ದೊಡ್ಡಪ್ಪರ ಮನ್ಯಾಗ ಕುಂತಿರೋ, ಅಲ್ಲಿಂದ ಇಲ್ಲಿ ನೀವು. ಹೌದೌದು. ಆಮೇಲೆ ಏನಾಯ್ತು, ಒಂದ್ 5 ವರ್ಷ ಆಗಂತ್ಲೆ ಆಮೇಲೆ ಹೊಳ್ಳು ಬಂದ್ರು, ಎಲ್ಲ ಆಯ್ತು. ಆಮೇಲೆ ಅವ್ರೇನ್ ಮಾಡಿದ್ರ, ಅವ್ರಿಗೂ ಗಣಪತಿ ಬಿಡಾಕಂಗಿಲ್ಲ ಅಂತ ತರಬೇಕಂತ ಹೇಳಾಗನ ಅವ್ರೇನ್ ಮಾಡ್ರು, ಆಯ್ತು ನೀವು ಕುಣಿಸ್ರಿ ಗಣಪತಿ ನಿಮ್ ಮನ್ಯಾಗ, ನಾವು ನಮ್ಮ ಮನ್ಯಾಗ ಗಣಪತಿ ಕುಣಿಸ್ತೀವಿ ಅಂತ ಹೇಳಿ ನಮ್ಮಿಬ್ರು ನಡುವೆ ಮಾತುಕತೆ ಆಗಿ ಅವರು ಈಗ ವರ್ಷ ಗಣಪತಿ ಕುಣಿಸ್ತಾರ, ನಾವು ಗಣಪತಿ ಕುಣಿಸ್ತೀವಿ. ತರಾಕ್ ಇಬ್ರು ಒಮ್ಮೆ ಹೋಗ್ತಿವಿ, ಒಮ್ಮೆ ಬರ್ತೀವಿ. ಓಕೆ, ಆಯ್ತು. ನಿಮ್ಗೆ ದೇವ್ರ ಇನ್ನ ಗಣಪತಿ ಇನ್ನ ನಿಮ್ಗೆ ಹೆಚ್ಚು ಅವ್ನ ಸೇವಾ ಮಾಡುವಂತ ಶಕ್ತಿ ಕೊಡ್ಲಿ, ಇನ್ನೂ ಹೆಚ್ಚು ಬೆಳೀರಿ. ಮತ್ತು ಗಣಪತಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಸ್ಟೋನ್ಗಿನೆಲ್ಲ ವರ್ಕ್ ಮಾಡ್ಸಿದ್ರಿ, ನೀವ ಖುದ್ದು ಹೇಳ್ಸಿ ಮಾಡ್ಸಿದಿರೋ ಹೆಂಗೆ ಏನಂತ ಅದ್ರದ ಹೇಳ್ತೀನಿ ಕೇಳ್ರಿ. ಈಗ ನಮ್ಮ ದೊಡ್ಡಪ್ಪನಿಂದ ನಮ್ಮ ಮನಿಗೇನ್ ಬಂತಲ್ಲ ಗಣಪತಿ ತರಬೇಕು ಮಾಡ್ಬೇಕಂತ ನಮ್ದು ಏನ್ ಯೋಚನೆ ಮಾಡಿದ್ವಲ್ಲ, ಅವ್ ಸ್ಟಾರ್ಟಿಂಗ್ ವರ್ಷ ಎಲ್ಲಿ ಗಣಪತಿ ತರಬೇಕು, ಯಾರ ಕಡೆ ಹೇಳ್ಬೇಕು ಮಾಡ್ಬೇಕಂತ ನಮ್ ತಲೆಯಾಗ ಒಂದ್ ಸ್ವಲ್ಪ ಇದಾಯ್ತು. ವರ್ಷ ನಾವೇನ ನಮ್ ಗಡ್ಡಿ ಏನೈತ್ಲ, ನಮ್ದೊಂದ್ ಅಂಗಡಿ ಐತ್ರಿ. ಅಂದ್ರ ಹೆಂಗ ಈ ವರ್ಷ ಇದ ಅಂಗಡಿನ ತರೋನು, ನಮ್ಮ ಮನಿ ದೊಡ್ಡ ಗಣಪತಿ ಏನೈತ್ಲ ಇದಾಗ ಮನಿ ಇದು ಯಾವ್ದು ಇದ ಅಂಗಡಿನ ತರ್ಬೇಕು ಮಾಡ್ಬೇಕಂತ ಹೇಳಿ ನಮ್ಮ ಹಿರಿಯರು ತಗೊಂಬಂದಿರೋ ಅದೆಲ್ಲ ಆಗಿತ್ತು. ಗಜಾನಂತ್ ಅಂತ ನಮ್ಮ ಊರಾಗ ಒಬ್ಬ ಗಣಪತಿ ಮಾಡವನ, ಅವ್ರ ಅಂಗಡಿಯು ಅವ್ರು ಫೇಮಸ್ ಅದಾರೋ, ಮತ್ತ ಗಣಪತಿ ವರ್ಕು ಹಂಗ ಮಾಡ್ತಾನ. ಹಿಂಗಾಗಿ ಅವ್ರೇನ್ ಮಾಡ್ತೀರ, ಅಲ್ಲೇ ತಗೊಂಡ್ಬರ್ತಿರೋ. ಆಯ್ತು, ಎಲ್ಲ ಆಯ್ತು. ನಾವೇನ್ ಮಾಡಿದ್ವಿ, ಒಂದ್ ವರ್ಷ ಎರಡು ವರ್ಷ ಏನಿಲ್ಲ ಅಂದ್ರೂ 1 ವರ್ಷ 2 ವರ್ಷ ನಾವು ಅಲ್ಲಿ ತಂದು ಅಲ್ಲೇ ಗಣಪತಿ ತಂದು. ಆಮೇಲೆ ನನ್ನ ಕಾಲೇಜ್ ಕಲಿಯುವಂತ ನನ್ನ ದೋಸ್ತ ಒಬ್ಬ ನನಗ್ ಭೇಟಿ ಆಗ್ತಾನ್ರಿ. ಅವ್ನು ನನ್ನ ದೋಸ್ತ ಎಲ್ಲಿಂದ ಅಂದ್ರೆ ಹೈಸ್ಕೂಲಿಂದ ನನ್ನ ದೋಸ್ತವ. ನನಗ 2 ವರ್ಷ ಗಣಪತಿ ತಂದ ಕೂಡಲೇ ನನ್ಗೆ ಗೊತ್ತಾಯ್ತು ಅವ್ರು ಗಣಪತಿ ಮಾಡ್ತಾರ ಅಂತ ಗೊತ್ತಾಯ್ತ್ರ. ಅವ್ರ ಪತ್ತಾರುಗಳು ಅವ್ರು ಗಣಪತಿ ಮಾಡ್ತಾರ ಅಂತ ಗಣಪತಿ ಮಾಡೋ ದೋಸ್ತ ನಿಮ್ ದೋಸ್ತವ. ಹೌದ್ರಿ, ನನಗ್ ಗೊತ್ತಿರ್ಲಿಲ್ರಿ. ಹಿಂಗಾಗಿ ನಾವ್ ಅಲ್ಲಿ ತರ್ತಿದ್ವು. ಆಮೇಲೆ ನನ್ ದೋಸ್ತ ಗೊತ್ತಾಗಣ ಅವ್ ನಮ್ಗೆ ಹೇಳ್ದ, ಇಲ್ಲ ದೋಸ್ತ ಮತ್ ನಿನ್ಗೆ ಅಂದ್ರ ನಾ ಹೆಂಗ್ ಬೇಕ ಮಾಡ್ಕೊಡ್ತೀನಿ ಹಂಗ ಅಂತ ಹೇಳ್ದ. ಅಂದ್ರ ನೀವು ಹೇಳಿಸಿ ಮಾಡ್ಸಿದ್ದ ಅದನ್ನ. ಹೌದ್ರಿ. ಅದ್ ಏನ್ 2 ವರ್ಷ ತಂದಿವಲ್ಲ ಅದನ್ನ ಬಿಟ್ಟು ಈ ಉಳಿಕಿದ ವರ್ಷ ಏನಿದಾವಲ್ಲ 4 ವರ್ಷ ಏನಿದಾವಲ್ಲ ನಮ್ ದೋಸ್ತನ ಕಡೆ ತನ್ಸಿದನ್ರಿ. ನಮ್ ದೋಸ್ತನ ಕಡೆ ಹೆಂಗಂದ್ರ ಅವನೇನ್ ಮಾಡ್ತಾನ್ರಿ, ಫಸ್ಟ್ ಗಣಪತಿ ತಗೋರು ಅಂದ್ರೆ ಅವ್ರೇನ್ ಮಾಡ್ತಾರ, ಈ ನಾರ್ಮಲ್ ಆಗಿರೋ ಗಣಪತಿ ಏನ್ ಇರ್ತಾವ್ರಲ್ಲ ಅವನ್ನೆಲ್ಲ ಮನ್ಯಾಗ ಮಾಡ್ತಾರ. ಅಂದ್ರೆ ಈಗೇನ ಒಂದ್ 500-600 ರೂಪಾಯಿ ಹಿಂಗೇನ್ ಗಣಪತಿ ಇರ್ತಾವ, ಸಣ್ಣ ಸಣ್ಣ ಗಣಪತಿಗಳ ಅವೆಲ್ಲ ಮನ್ಯಾಗ ಮಾಡ್ತಾರ. ಅವ್ರದ ಒಂದು ಇದಾ ಮಾಡ್ಕೋತಾರ. ಆದ್ರ ಡಿಫ್ರೆಂಟ್. ಆಮೇಲೆ ಯಾರೇ ಫ್ರೆಂಡ್ಸ್ ಬೇಕಾದ ಕ್ಲೋಸ್ ಫ್ರೆಂಡ್ಸ್ ಆಮೇಲೆ ಯಾರ್ಯಾರ ಬೇಕಾದ ಅವ್ರೇನ್ ಮಾಡ್ತಾರ, ಕೊಲ್ಲಾಪುರದ ತರಿಸ್ತಾರ್ರಿ. ತರಿಸ್ತಾರ. ಅಂದ್ರೆ ನಿಮಗೆ ಇಂತದ್ ಬೇಕು ಅಂತ ಕೇಳ್ತಾರ. ಅಂತದ ಇರುವಂತದ್ ಸಿಕ್ತದ ಹಂಗ್ ಮಾಡ್ತಾರ. ಇಲ್ಲ ನಾವು ಹೆಂಗ್ ಹೇಳಿರ್ತೇವಲ್ಲ ಆತರ ಮಾಡಿಸ್ತಾರ. ಅವ್ರ ಈ ವರ್ಷ ನಮ್ಗ ವರ್ಷ ಕೇಳೋ ಹಂಗ ಈ ವರ್ಷ ಕೇಳಿದ್ರ ಗಣಪತಿ ಎಂತದ್ ಬೇಕು ಏನಂತ ಕೇಳಿದ. ನಾನ ನೋಡು ದೋಸ್ತ ಅದ್ರಾಗ ಯಾವ್ದ್ರೆ ಚಂದ ಇರುವಂತ ಗಣಪತಿ ನೋಡು, ಆಮೇಲೆ ಅದ್ ನೋಡಾಕು ಚಂದ ಕಾಣ್ಬೇಕು, ಆಮೇಲೆ ಡಿಫ್ರೆಂಟು ಕಾಣ್ಬೇಕು, ಮತ್ತೆ ಈ ಸರಿ ಗಣಪತಿ ಮಾತ್ರ ದೊಡ್ಡದಿರ್ಬೇಕು ಅಂತ ನಾ ಮೊದಲು ಅದನ್ನ ಹೇಳಿದ್ದೆ. ಅವ್ ಆಯ್ತು ದೋಸ್ತ ಅಂತ ಹೇಳಿ ಅವ್ನು ಕೊಲ್ಲಾಪುರಕ್ಕೆ ಹೋಗಿ ನನ್ ಕಾಲ್ ಮಾಡಿ ಗಣಪತಿ ವಿಡಿಯೋ ಕಾಲ್ ಮಾಡಿದ್ ಎಲ್ಲ ತೋರಿಸಿದ್ದ. ಅದ ಓಕೆ ಆಗಿ ಅದನ್ನ ತಂದು ಇನ್ನೂ ಕಲರ್ ಮಾಡಿರ್ಲಿಲ್ಲ, ಒಂದ್ ಫೋಟೋ ಬಿಟ್ಟ. ನೀವು ಆಯ್ತು ದೋಸ್ತ ಅವ್ನ್ ಕಲರ್ ಯಾವ ತರ ಮಾಡ್ಬೇಕು ಏನ ಹೆಂಗಂತ ಮಾಡಿದ. ನಾವ್ ಹೇಳ್ಬಿಟ್ಟು, ದೋಸ್ತ ನೀ ಕಲರ್ ಯಾವ್ದ್ ಬೇಕಾದ್ ಮಾಡ, ನೀ ಮಸ್ತ್ ಮಾಡ್ತಿ ಗೊತ್ತೈತಿ, ಬಟ್ ಏನ ಜೋತ್ರ ಒಂದ್ ಏನೈತ್ಲ ಅದನ್ನ ಬ್ಲೂ ಕಲರ್ ಮಾಡು. ಅದು ನೀವು ಹೇಳಿಸಿ ಮಾಡ್ಸಿ. ಹೌದೌದು, ಅದು ಬ್ಲೂ ಕಲರ್ ಏನ್ ಕಾಣತಿರ್ಲ ಅದನ್ನ ಹೇಳಿಸೇ ಮಾಡ್ತೀವಿ. ಆಮೇಲೆ ಅದ್ರ ಇನ್ನೊಂದ್ ಕೈಯಾಗ ತ್ರಿಶೂಲ್ ಇರ್ಲಿಲ್ಲ. ಆಮೇಲೆ ಅದು ಇನ್ನೊಂದ್ ಕೈಯಾಗ ಯಮಪಾಶ ಅಂತಾರಲ್ಲ ಅದು ಇರ್ಲಿಲ್ರಿ. ಅದನ್ನು ನಾವ್ ಹೇಳಿ ಅದನ್ನ ಡಮರುಗ ಐತ್ರಿ, ಅದು ಫಿಕ್ಸ್ ಆಗಿ ಬಂದಿತ್ತು. ತ್ರಿಶೂಲ್ ಇರಲಿಲ್ಲ, ಆಮೇಲೆ ಇದಾ ಇರ್ಲಿಲ್ರಿ, ಅದು ಇರಲಿಲ್ಲ. ಹಿಂಗಾಗಿ ನಾವ್ ಹೇಳಿಸಿ ಮಾಡಿಸಿ ಇದು ಹಿಂಗ ಇರ್ಬೇಕು ಇದು ಹಿಂಗ ಇರ್ಬೇಕು ಅಂತ ಹೇಳೋಣ ಅವ್ನ್ ದೋಸ್ತ್ ಮಾಡಿಕೊಟ್ರಿ. ಅದ ಒಂಥರ ಅಟ್ರಾಕ್ಟಿವ್ ಮಸ್ತ್ ಇದ್ರ. ಆಮೇಲೆ ಇನ್ನೊಂದ್ ನಿಮ್ಗೆ ಹೇಳ್ಬೇಕಂದ್ರ ಅದ ಬಸವನ ಮ್ಯಾಗ ಒಂದು ಇದಾಯ್ತು ನೋಡ್ರಿ, ಅರಿವು ಐತ್ರಿ. ಅದನ್ನ ಅವನ ಬಿಳಿ ಕಲರ್ ಕೊಡ್ಬೇಕಣ್ಣ ಅದ. ನಾವ್ ಬ್ಯಾಡ ಅಂತ ಹೇಳಿ ದೋಸ್ತ ಈಗ ಹೆಂಗಿದ್ರು ನಾವು ದೋತ್ರಕ್ಕ ಬ್ಲೂ ಕಲರ್ ಕೊಟ್ಟಿವಿ. ಬ್ಲೂ ಕಲರ್ ಕೊಟ್ರ ಅದ್ರ ಅಪೋಸಿಟ್ ಯಾವ್ದ್ರ ಕಲರ್ ಇದಾಗೋಂಗ್ ಶೈನ್ ಆಗೋಂಗ್, ಯಾವ್ದ್ರ ಕೇಸರಿ ಇಲ್ಲ ಮತ್ತೆ ಯಾವ್ದ್ರ ಪಿಂಕ್ ಇಂತ ಯಾವ್ದ್ರ ಕೊಡಂತ ಹೇಳಿದ್ವಿ. ಹಿಂಗಾಗಿ ಕೇಸರಿ ಕೊಟ್ಟಾನ, ಅದು ಚಂದ ಕಾಣತ್ರಿ. ಒಂದ್ಸತಿ ನೋಡ್ಕೊಂಡ್ ಬರೋಣ. ನೋಡ್ರಿ
ಇಲ್ಲಿ ಬ್ಲೂ ಐತಿ. ಇದು ದೋತ್ರಕ್ಕೆ ಅಲ್ಲೂ ಬ್ಲೂ ಐತಿ. ಇದು ನೋಡ್ರಿ ಇದು ಯಮಪಾಶ. ಇಲ್ಲಿ ಮ್ಯಾಲೆ ಗಣೇಶನ ಕಿರೀಟ್ ಮ್ಯಾಲೆ ರೆಡ್ ಐತಿ. ಈ ಕಡೆ ನೋಡ್ರಿ ತ್ರಿಶೂಲ. ಒಂಥರ ಮಸ್ತ್ ಲುಕ್ ಐತಿ ಬಿಡ್ರಿ. ಸ್ಟಾರ್ಟ್. ಮತ್ತು ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಈಗ ನಮ್ಮ ಕಾಕರ್ ಹೇಳಿದ್ರು ಗಣಪತಿ ಮಸ್ತ್ ಐತಿ ಹಂಗೆ ಹಿಂಗೆ ಅಂತಂದ. ಅವ್ರ ಸ್ಟಾರ್ಟಿಂಗ್ ಒಂದು ಕ್ವಶನ್ ಕೇಳಿರು, ಅದು ಸ್ಟೋನ್ ವರ್ಕ್ ಒಂದು ಮಸ್ತ್ ಆಗೈತಿ ಹೆಂಗ ಏನಂತಂದ್ರೆ ಕೇಳಿರು. ಈಗ ನಮ್ಮ ದೋಸ್ತ ಹೆಂಗಂದ್ರ ಈಗ ನಾರ್ಮಲ್ ಆಗಿ ಏನಿಲ್ಲ ಅಂದ್ರೆ ಒಂದು 100 ಗಣಪತಿ ಮಾಡ್ತಾನ, 100-150 ಹಿಂಗೆ ಗಣಪತಿ ಮಾಡ್ತಾನ. ಬಟ್ ಯಾಕಪ್ಪ ಈಗ ಅವ ಏನ್ ಮಾಡ್ತಾನ, ಓಣ್ಯಾನ ಗಣಪತಿನೂ ಏನಿಲ್ಲ ಅಂದ್ರೆ ಒಂದು 5-6 ಓಣ್ಯಾನ ಗಣಪತಿ ಮಾಡ್ತಾನ ದೊಡ್ಡ ದೊಡ್ಡ. ಆ ಓಣ್ಯಾನ ಗಣಪತಿಗೂ ಇದು ನಮ್ಗೆ ಏನಿಲ್ಲ ಅಂದ್ರೆ ಸಣ್ಣ ಗಣಪತಿ ಐತಿ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರ ಅದಕ್ಕಿಂತನೂ ಬೆಸ್ಟ್ ಇದು ಅನ್ಬೋದು ನಾವು. ಎದಕ್ಕಪ್ಪ ಅನ್ಬೋದಂದ್ರ ಈಗ ಓಣ್ಯಾನ ಗಣಪತಿ ಏನ್ ಮಾಡಿರ್ತಾರ, ಅವ್ರಿಗೆ ಆರ್ಡರ್ ಮಾಡಿರ್ತಾರ. ಅವ್ರ ಏನ್ ಮಾಡ್ತಾರ, ಓಣ್ಯಾನ ಗಣಪತಿ ಆಸ್ ಇಟ್ ಈಸ್ ಹೆಂಗ ಕಲರ್ ಕೊಡೋದು, ಆ ಕಲರ್ದಾಗ ಅದ ಮಾಡೋದು, ಅಂದ್ರೆ ಜಾಸ್ತಿ ಕ್ರಿಯೇಟಿವಿಟಿ ಜಾಸ್ತಿ ಇದ ಮಾಡಲ್ಲ. ನಾವೇನ್ ಮಾಡಿವಿ ಹೇಳಿಸಿದ ಮಾಡೋದಂದ್ರ ಆ ಸ್ಟೋನ್ ವರ್ಕ್ ನೀವು ಏನೇ ನೋಡ್ಬೋದು. ಅಲ್ಲಿ ಬಸವನ್ನ ಹನಿ ಮೇಲೆ ಮುತ್ ಕಾಣ್ಬೋದು, ಆಮೇಲೆ ಆ ಆಭರಣಕ್ಕೆಲ್ಲ ನೋಡ್ಬೋದು, ಆಮೇಲೆ ಸೊಂಡ್ಲಿಕ್ಕ ಸ್ಟೋನ್ ವರ್ಕ್ ನೋಡ್ಬೋದು, ಕಿರೀಟ್ ಮ್ಯಾಗ ನೋಡ್ಬೋದು, ಆಮೇಲೆ ತ್ರಿಶೂಲ, ಆಮೇಲೆ ಉಳಿಕೆ ದೋತ್ರದ ಏನೇನೈತಲ್ಲ ಏನ್ ಲೈಟಿಂಗ್ ಇದು ಕಾಣತ್ತೆ ಅದೆಲ್ಲ ಸ್ಟೋನ್ ವರ್ಕ್. ಅವ ದೋಸ್ತ ನಮ್ ಕಡೆ 5,000-6,000 ಓಯಂತವ್ರ ಗಣಪತಿ ಬರ್ತಾವ ನಮ್ ಕಡೆ ಅದಾವ. ಬಟ್ ಅದಕ್ಕಿಂತ ಇದು ಬೆಸ್ಟ್ ಎದಕ್ ಕಾಣ್ತೈತಿ ಅಂದ್ರೆ ಸ್ಟೋನ್ ವರ್ಕ್ ಐತಿ. ಯಾಕಂದ್ರೆ ಅವಕ್ ಸ್ಟೋನ್ ವರ್ಕ್ ಬರುದಿಲ್ಲ, ಅವಕ್ ಜಸ್ಟ್ ಕಲರ್ ಅಟ್ಟ ಬರ್ತೈತಿ, ಮತ್ತೆ ಅದಾಟ ಬರ್ತೈತಿ. ಇದಕ್ಕೆ ಸ್ಟೋನ್ ವರ್ಕ್ ಪ್ಲಸ್ ನೀವ್ ಹೆಂಗ್ ಹೇಳಿದಿರಲ್ಲ ಆಸ್ ಇಟ್ ಈಸ್ ಹಂಗ ಮಾಡಿದೇವ ಅಂತ ಹೇಳಿದ. ನಾ ಗಣಪತಿ ಫೋಟೋ ನೋಡಿದೆ, ಮಸ್ತ್ ಅನಿಸ್ತು. ಆಮೇಲೆ ಏನಿಲ್ಲ ಅಂದ್ರೂ ಈ ವರ್ಷ ಇಷ್ಟು ಮಂದಿ ಹೊಗಳಿದಾರ ಗಣಪತಿ ನೋಡಿ ಅಂದ್ರ ವರ್ಷ ಕಾಂಪ್ಲಿಮೆಂಟ್ ಕೊಡ್ತಿದಾರೆ ಎಲ್ಲಾರು. ಬಟ್ ಈ ವರ್ಷ ಬಂದಂತ ಫೀಡ್ಬ್ಯಾಕ್, ಒಳ್ಳೆ ಒಪಿನಿಯನ್, ಅಭಿಪ್ರಾಯಗಳ ಯಾವ ವರ್ಷ ಬಂದಿರಲಿಲ್ಲ. ಗಣಪತಿ ಮಾತ್ರ ಹಂಗೈತಿ ನೋಡ್ರಿ. ಇದು ನಮ್ಮ ಕೇಳಲ್ಲ ಗಣಪತಿ ಹೆಂಗ್ ಸ್ಟಾರ್ಟ್ ಆಯ್ತಾ, ಹೆಂಗ್ ತರಾಕತ್ರಿ, ಏನ ಎಂತ ಕೇಳಿದ್ರ. ಹಿಂಗಾಗಿ ಇದು ನಮ್ ಗಣಪತಿ ತರೋ ಅಂತ ಹಿಂದಿನ ಸ್ಟೋರಿ ಅದು. ಸೂಪರ್, ಮಸ್ತ್ ಐತ್ರಿ. ಬಾಯ್.